ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈ ರುಚಿ. ಇವತ್ತು ನೋಡಿರಿ ಫ್ರೆಂಡ್ಸ್, ನಾನು ಹೈದರಾಬಾದಿ ಮಟನ್ ದಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡಾತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ನ ಟ್ಯಾಪ್ ಮಾಡೋದನ್ನು ಮರಿಬೇಡ್ರಿ. ಇವತ್ತು ನೋಡಿರಿ ಫ್ರೆಂಡ್ಸ್, ನೀವು ಬಿರಿಯಾನಿ ಮಾಡೋಕೆ ಬರಲಾರ್ದವರು ಕೂಡ ಅಥವಾ ಅಡುಗೆ ಮಾಡೋಕೆ ಬರಲಾರ್ದವರು ಕೂಡ ಈಸಿಯಾಗಿ ಬಿರಿಯಾನಿ ಮಾಡ್ಬೋದು ನೋಡಿರಿ. ಆ ಥರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ರೀ. ಅದಕ್ಕೋಸ್ಕರ ನಮ್ಮ ವಿಡಿಯೋನ ಒಂದು ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿರಿ. ಈಗ ಮೊದಲಿಗೆ ನೋಡಿರಿ ಫ್ರೆಂಡ್ಸ್, ಮಟನ್ ಬಿರಿಯಾನಿ ಮಾಡೋಕೆ ನಾನು 1 kg ಅಷ್ಟು ಮಟನ್ ತೊಗೊಂಡೇನಿ ರೀ. ಇದನ್ನು ಸ್ವಚ್ಛಾಗಿ 2 ನೀರಲ್ಲಿ ತೊಳೆದು ತೊಗೊಂಡೇನಿ ನೋಡಿರಿ. ಈ ಥರ ಈ ಗಾತ್ರದಲ್ಲಿ ಪೀಸ್ಗಳನ್ನ ಕಟ್ ಮಾಡಿ ತೊಗೊಂಡೇನಿ ರೀ ಫ್ರೆಂಡ್ಸ್. ಈಗ ನೋಡಿರಿ, ಮೊದಲಿಗೆ ಇದರಲ್ಲಿ ಒಂದು ದೊಡ್ಡ ಟೀ ಸ್ಪೂನ್ನಿಂದ ಒಂದು 2 ರಿಂದ 3 ಟೀ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿರಿ ಒಂದು ಸ್ವಲ್ಪ ಫ್ರೆಶ್ ಆಗಿರೋದು ಹಾಕೋರಿ, ಅಂದ್ರೆ ಸ್ಮೆಲ್ಲು ಚಲೋ ಬರುತ್ತೆ, ಹಾಗೆಯೇ ಟೇಸ್ಟು ಚಲೋ ಆಗುತ್ತೆ ನೋಡಿರಿ ಬಿರಿಯಾನಿದು. ಒಂದು 2 ರಿಂದ 3 ಟೀ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಹಾಗೆಯೇ ಒಂದು 2 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳೋಣ್ರಿ. ಗರಂ ಮಸಾಲನೂ ಕೂಡ ಫ್ರೆಶ್ ಆಗಿರೋದೇ ಹಾಕೋರಿ ಫ್ರೆಂಡ್ಸ್, ಸ್ಮೆಲ್ ಚಲೋ ಬರುತ್ತೆ ರೀ. 1.5 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ್ರಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ್ರಿ. ಹಾಗೆಯೇ ಒಂದು 2 ರಿಂದ 3 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ್ರಿ. ಅಚ್ಚ ಖಾರದ ಪುಡಿ ನೋಡಿರಿ ಫ್ರೆಂಡ್ಸ್, ನೀವು ಜಾಸ್ತಿ ಖಾರ ತಿಂದಿದ್ರೆ ಜಾಸ್ತಿ ಹಾಕೋರಿ ಅಥವಾ ಕಡಿಮೆ ತಿಂದಿದ್ರೆ ಕಡಿಮೆ ಹಾಕೋರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ನಾನು ನೋಡಿರಿ ಫ್ರೆಂಡ್ಸ್, ಒಂದು ಅರ್ಧ ಹಿಡಿಯಷ್ಟು ಉಪ್ಪು ಹಾಕೊಳ್ತೀನಿ ರೀ. 1 kg ಮಟನ್ನಿಗೆ ಒಂದು ಅರ್ಧ ಹಿಡಿಯಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಈಗ ನೋಡಿರಿ, ಇದರಲ್ಲಿ ಒಂದು ಸಣ್ಣ ಸೈಜ್ 4 ರಿಂದ 5 ಟಮಾಟಿನ ಈ ಥರ ರೌಂಡಾಗಿ ಕಟ್ ಮಾಡಿರೋದು ಹಾಕೊಳ್ಳೋಣ್ರಿ. ಹಾಗೆಯೇ ನೋಡಿರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಪುದೀನ ನೋಡಿರಿ ಹಾಗೆ ಹಾಕೊಳ್ಳೋಣ್ರಿ. ಒಂದೊಂದು ಹಿಡಿಯಷ್ಟು ಪುದೀನ ಹಾಕಿ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇ ನೋಡಿರಿ ಫ್ರೆಂಡ್ಸ್, ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ್ರಿ. ತುಪ್ಪ ಹಾಕೋದ್ರಿಂದ ಬಿರಿಯಾನಿ ಟೇಸ್ಟ್ ಚಲೋ ಆಗುತ್ತೆ ನೋಡಿರಿ ಫ್ರೆಂಡ್ಸ್. 2 ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ್ರಿ. ಅಥವಾ ನೀವು ಉಳ್ಳಾಗಡ್ಡಿ ಫ್ರೈ ಮಾಡಿರೋ ಎಣ್ಣೆ ಆದರೂ ಹಾಕೋಬೋದು ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ಇದರಲ್ಲಿ ನಾನು 1 kg ಮಟನ್ ಬಿರಿಯಾನಿಗೆ ಒಂದು 7 ರಿಂದ 8 ಒಂದು ಸ್ವಲ್ಪ ದೊಡ್ಡ ಸೈಜ್ ಉಳ್ಳಾಗಡ್ಡಿ ನೋಡಿರಿ ಫ್ರೆಂಡ್ಸ್, ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಈ ಥರ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚಲೋತ್ತಾಗಿ ಫ್ರೈ ಮಾಡಿ ತೊಗೊಂಡೇನಿ ನೋಡಿರಿ. ಇವಾಗ ಈ ಉಳ್ಳಾಗಡ್ಡಿನ ಈ ಥರ ಒಂದು ಸ್ವಲ್ಪ ಕೈಯಿಂದ ಮ್ಯಾಶ್ ಮಾಡಿ ಹಾಕೊಳ್ಳೋಣ್ರಿ. ಫುಲ್ ಕ್ರಿಸ್ಪಿಯಾಗಿ ಆಗಿದ್ದವ್ರಿ ಫ್ರೆಂಡ್ಸ್ ಇವು. ಈ ಥರ ಇದನ್ನು ಕೈಯಿಂದ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊತ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇ ನೋಡಿರಿ ಒಂದು ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ್ರಿ. ಈಗ ನೋಡಿರಿ, ಇದನ್ನೆಲ್ಲ ಕೈಯಿಂದ ಪೂರ್ತಿ ಮಟನ್ ಜೊತೆ ಈ ಥರ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇದನ್ನು. ಈಗ ರೀ ಮಸಾಲೆಗಳನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡಿದ್ದಾದಮೇಲೆ ಇದರಲ್ಲಿ ಒಂದು 100 ರಿಂದ 150 ಗ್ರಾಮ್ನಷ್ಟು ಮೊಸರು ಹಾಕೊಳ್ಳೋಣ್ರಿ. ಮೊಸರು ನೋಡಿರಿ ಫ್ರೆಂಡ್ಸ್, ಜಾಸ್ತಿ ಹುಳಿ ಇರಬಾರ್ದು ರೀ, ಯಾಕಂದ್ರೆ ನಾವು ಹುಳಿಗೋಸ್ಕರ ಟಮಾಟಿ ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ ರೀ. ಮೊಸರು ಏನಾದರೂ ಒಂದು ಸ್ವಲ್ಪ ಹುಳಿ ಇತ್ತಂದರೆ ಟಮಾಟಿ ಒಂದು ಸ್ವಲ್ಪ ಕಡಿಮೆ ಹಾಕೋರಿ, ಅಥವಾ ಮೊಸರು ಒಂದು ಸ್ವಲ್ಪ ಕಡಿಮೆ ಹಾಕೋರಿ. ಈಗ ಮೊಸರು ಕೂಡ ಹಾಕೊಂಡು ನೋಡಿರಿ, ಇದನ್ನು ಪೂರ್ತಿ ಈ ಥರ ಕೈಯಿಂದ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಮೊಸರು ಕೂಡ ಮಟನ್ ಜೊತೆ ಪೂರ್ತಿ ಚಲೋತ್ತಾಗಿ ಮಿಕ್ಸ್ ಆಗ್ಬೇಕು ನೋಡಿರಿ. ಆ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದನ್ನು ಪೂರ್ತಿ ಮಿಕ್ಸ್ ಮಾಡಿ ನೋಡಿರಿ ಫ್ರೆಂಡ್ಸ್, ಇದನ್ನು ಮ್ಯಾರಿನೇಷನ್ಗೋಸ್ಕರ 1 ಗಂಟೆಗಳ ಕಾಲ ಇಡಬೇಕು ರೀ, ಅಥವಾ ಟೈಮ್ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಆದರೂ ಇಡಬೇಕು ನೋಡಿರಿ. ಇವಾಗ ಇದನ್ನು 1 ಗಂಟೆಗಳ ಕಾಲ ಪೂರ್ತಿ ನೆನೆಯಲಿಕ್ಕೆ ಬಿಡೋಣ್ರಿ. ಹಾಗೆಯೇ ನೋಡಿರಿ ಫ್ರೆಂಡ್ಸ್, ಇವಾಗ 1 ಗಂಟೆ ಚಲೋತ್ನಾಗಿ ನೆನೆದು ಬಿಟ್ಟಿದ್ರಿ ಮಟನ್. ಇವಾಗ ನೋಡಿರಿ, ನಾನೊಂದು ಪಾತ್ರೆ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಎಣ್ಣೆ ಕೂಡ ಹಾಕಿದ್ದಿದ್ರಿ. ನಾನು ಉಳ್ಳಾಗಡ್ಡಿ ಏನು ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡಿದ್ದೆ ಅಲ್ರಿ ಫ್ರೆಂಡ್ಸ್, ಅದೇ ಪಾತ್ರೆ ಯೂಸ್ ಮಾಡತ್ತೀನಿ ರೀ. ಹಾಗೆಯೇ ಅದೇ ಎಣ್ಣೆ ಕೂಡ ಯೂಸ್ ಮಾಡತ್ತೀನಿ ನೋಡಿರಿ. ಇವಾಗ ಇದರಲ್ಲಿ ನಾವು ಏನು ಮಿಕ್ಸ್ ಮಾಡಿ ಇಟ್ಟಿದ್ವಲ್ರಿ ಮಟನ್ ಜೊತೆ ಮಸಾಲೆ, ಇದನ್ನೆಲ್ಲ ಹಾಕೊಳ್ಳೋಣ್ರಿ. ಗ್ಯಾಸಿನ ಫ್ಲೇಮ್ ನೋಡಿರಿ ಮೀಡಿಯಮ್ ಇರಬೇಕು ರೀ. ಪೂರ್ತಿ ಹೈ ಫ್ಲೇಮ್ನಲ್ಲಿ ಎಣ್ಣೆ ಬಿಸಿ ಮಾಡಿದ್ದಾದಮೇಲೆ ಗ್ಯಾಸಿನ ಫ್ಲೇಮ್ ಪೂರ್ತಿ ಮೀಡಿಯಮ್ ಮಾಡಿ ಇದರಲ್ಲಿ ಪೂರ್ತಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಮಟನ್ ಹಾಕೊಳ್ಳೋಣ್ರಿ. ಮಟನ್ ಪೂರ್ತಿ ಹಾಕಿದ್ದಾದ್ಮೇಲೆ ರೀ ಗ್ಯಾಸಿನ ಫ್ಲೇಮ್ ಹೈ ಮಾಡಿಕೊಂಡು ಇವಾಗ ಹೈ ಫ್ಲೇಮ್ನಲ್ಲಿ ಇದನ್ನೆಲ್ಲ ಪೂರ್ತಿ ಎಣ್ಣೆ ಜೊತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಒಂದು ಸಲ ನೋಡಿರಿ, ಇದನ್ನು ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಏನಿಲ್ಲ ಅಂದರೂ 1 ರಿಂದ 2 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ಇದನ್ನು 1 ರಿಂದ 1.5 ನಿಮಿಷಗಳ ಕಾಲ ಈ ಥರ ಮಿಕ್ಸ್ ಮಾಡ್ಕೊತಾನೆ ಫ್ರೈ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್, ಇಲ್ಲಾಂದರೆ ಕೆಳಗಡೆ ಹೊತ್ತು ಬಿಡುತ್ತೆ ರೀ ಇದು. ಈ ಥರ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡಿರಿ, ಇದನ್ನು ಒಂದು 2 ನಿಮಿಷಗಳ ಕಾಲ ಚಲೋತ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೇನು ಮಟನ್ ಮಿಕ್ಸ್ ಮಾಡಿ ಇಟ್ಟಿದ್ವಲ್ರಿ ಆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಆ ನೀರನ್ನ ಹಾಕೊಳ್ಳೋಣ್ರಿ. 1 ಗ್ಲಾಸ್ನಷ್ಟು ನೀರಿದೆ ನೋಡಿರಿ ಫ್ರೆಂಡ್ಸ್, ಇದನ್ನು ಇದರಲ್ಲಿ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡಿರಿ, ಇವಾಗ ಪೂರ್ತಿ ಈ ಥರ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿ ಇದನ್ನು ಹೈ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 6 ರಿಂದ 7 ನಿಮಿಷಗಳ ಕಾಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚಲೋತ್ನಾಗಿ ಬೇಯಿಸ್ಕೊಳ್ಳೋಣ್ರಿ. ಇದನ್ನು ಮಧ್ಯದಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿರಿ. ಇವಾಗ ಮುಚ್ಚಳ ಮುಚ್ಚಿ ಒಂದು 6 ರಿಂದ 7 ನಿಮಿಷಗಳ ಕಾಲ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ್ರಿ. ಈಗ ಇದನ್ನು 6 ರಿಂದ 7 ನಿಮಿಷಗಳ ಕಾಲ ಚಲೋತ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಇವಾಗ ಇದರಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿನ ಈ ಥರ 1ರಲ್ಲಿ 2 ಕಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡಿರಿ, ಇದನ್ನು ಈ ಥರ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಏನಿಲ್ಲ ಅಂದ್ರೆ ಒಂದು 15 ರಿಂದ 20 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಇಲ್ಲಾಂದ್ರೆ ನೋಡಿರಿ ಫ್ರೆಂಡ್ಸ್, ನೀವು ಸೇಮ್ ಇದನ್ನು ಕುಕ್ಕರ್ನಲ್ಲಿ ಹಾಕಿ
ಒಂದು 4ರಿಂದ 5 ವಿಸಲ್ ಕೂಡ ಮಾಡಿಸ್ಕೋಬೋದು ನೋಡಿರಿ. ಈಗ ಗ್ರೇವಿ ರೆಡಿ ಆಗೋವರೆಗೂ ನೋಡಿರಿ ರೈಸ್ ರೆಡಿ ಮಾಡ್ಕೊಂಬಿಡೋಣ್ರಿ. ಅದಕ್ಕೋಸ್ಕರ ನೋಡಿರಿ ಫ್ರೆಂಡ್ಸ್ ಒಂದು ಪಾತ್ರೆ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಒಂದು 2ರಿಂದ 3 ಲೋಟದಷ್ಟು ನೀರು ಹಾಕೊಳ್ಳೋಣ್ರಿ. ನಾನು ನೋಡಿರಿ 1 kg ರೈಸ್ ತೋರ್ಸತ್ತೀನಿ ರೀ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು 3 ಲೋಟದಷ್ಟು ನೀರು ಹಾಕೊಂಡೇನ್ರಿ. ಇವಾಗ ನೀರು ಹಾಕೊಂಡು ಇದರಲ್ಲಿ 1-2 ಪಲಾವ್ ಎಲೆ ಹಾಕೊಳ್ಳೋಣ್ರಿ. ಹಾಗೆಯೇ 3 ಏಲಕ್ಕಿ ಹಾಕೊಳ್ಳೋಣ್ರಿ. 4 ಕಾಳು ಮೆಣಸು ಹಾಕೊಳ್ಳೋಣ್ರಿ. 1 ಅನಾನಸ್ ಹೂ ಹಾಕೊಳ್ಳೋಣ್ರಿ. ಹಾಗೆಯೇ ನೋಡಿರಿ ಫ್ರೆಂಡ್ಸ್ ಒಂದು ಅಡವಿ ಏಲಕ್ಕಿ ಹಾಕೊಳ್ಳೋಣ್ರಿ. 3 ಲವಂಗ ಹಾಗೆಯೇ ಒಂದು ಸ್ವಲ್ಪ ಜಾವಿತ್ರಿ ಹಾಕೊಳ್ಳೋಣ್ರಿ. ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಉಪ್ಪು ನೋಡಿರಿ ರೈಸ್ ಮಾಡುವಾಗ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕ್ರಿ. ಯಾಕಂದ್ರೆ ನಾವು ನೀರು ಬಸಿತೀವಲ್ರಿ ಅದಕ್ಕೋಸ್ಕರ ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ್ರಿ. ನಾನು ನೋಡಿರಿ 1.5 ಹಿಡಿಯಷ್ಟು ಉಪ್ಪು ಹಾಕೊಂಡೇನ್ರಿ. ಇದ್ರ ಜೊತೆಗೇ ಇದರಲ್ಲಿ 1-2 ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ್ರಿ. ನೀವು ನೋಡಿರಿ ತುಪ್ಪದ ಬದಲು ಎಣ್ಣೆ ಆದರೂ ಯೂಸ್ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್. ಇದ್ರ ಜೊತೆಗೇ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ ಕೂಡ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡಿರಿ ಇವಾಗ ಇದನ್ನು ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ್ರಿ. ಈಗ ನೋಡಿರಿ ಫ್ರೆಂಡ್ಸ್ ನೀರು ಕುದಿ ಬರತ್ತಿತ್ರಿ. ಅದಕ್ಕೋಸ್ಕರ ನೋಡಿರಿ ನಾನಿಲ್ಲಿ ಅಕ್ಕಿ ತೊಗೊಂಡೇನ್ರಿ. ನಾನು 1 kg ಅಷ್ಟು ಅಕ್ಕಿ ತೊಗೊಂಡೇನ್ರಿ. ಇವಾಗ ಇದನ್ನು 2 ನೀರಲ್ಲೇ ಸ್ವಚ್ಛಾಗಿ ತೊಳ್ಕೊಳ್ಳೋಣ್ರಿ. ತೊಳ್ಕೊಂಡು ನೋಡಿರಿ ತೊಳ್ಕೊಂಡಿರೋ ಅಕ್ಕಿನ ಈ ಕುದಿಯೋ ನೀರೊಳಗೆ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಇವಾಗ ಇದನ್ನು ಒಂದ್ಸಲ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಹೈ ಫ್ಲೇಮ್ನಲ್ಲಿ ಮುಚ್ಚಳ ಮುಚ್ಚಿ ಮತ್ತೆ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ್ರಿ. ಈ ಥರ ಮಿಕ್ಸ್ ಮಾಡಿದ್ದಾದ್ಮೇಲೆ ಮತ್ತೆ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ್ರಿ. ಈಗ ನೋಡಿರಿ ಫ್ರೆಂಡ್ಸ್ ಕುದಿ ಬರತ್ತೈತ್ರಿ. ಇವಾಗ ಇದನ್ನು ಮತ್ತೆ ಒಂದು 4ರಿಂದ 5 ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ್ರಿ. ಅಕ್ಕಿ ನೋಡಿರಿ ಫ್ರೆಂಡ್ಸ್ ಒಂದು 60ರಿಂದ 70% ಬೇಯಿಸ್ಕೊಳ್ಳೋಣ್ರಿ. ಈ ಥರ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ಪೂರ್ತಿ ನೀರು ಬಸಿದ್ಕೊಂಡು ಈ ಥರ ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಂಡೆ ನೋಡಿರಿ ಫ್ರೆಂಡ್ಸ್ ರೈಸ್ನ. ಇವಾಗ ಇದನ್ನು ಯಾವ ಥರ ದಮ್ ಬಿಡೋದಂತ ನೋಡೋಣ ಬರ್ರಿ. ಇವಾಗ ದಮ್ ಬಿಡಕ್ಕೆ ನೋಡಿರಿ ಫ್ರೆಂಡ್ಸ್ ಒಂದು ಪಾತ್ರೆ ತೊಗೊಂಡೇನ್ರಿ. ನಾನು ನೋಡಿರಿ ಮಟನ್ ಗ್ರೇವಿನ ಪಾತ್ರೆಯಲ್ಲಿ ಬೇಯಿಸ್ತಿಲ್ರಿ. ಅದನ್ನು ಕುಕ್ಕರ್ನಲ್ಲಿ ಹಾಕಿ ಒಂದು 4ರಿಂದ 5 ವಿಸಿಲ್ ಮಾಡಿಸ್ಕೊಂಡೆ ನೋಡಿರಿ. ನಮ್ಮ ಮಟನ್ ಪೂರ್ತಿ ಚಲೋತ್ನಾಗಿ ಬೇಯ್ದುಬಿಟ್ಟಿದ್ರಿ. ಇವಾಗ ನೋಡಿರಿ ಮಟನ್ ಬಿರಿಯಾನಿ ಮಾಡೋಕೆ ದಮ್ ಬಿಡೋಕೆ ನೋಡಿರಿ ಒಂದು ಪಾತ್ರೆ ತೊಗೊಂಡೇನಲ್ರಿ. ಅದರಲ್ಲಿ ಮೊದಲಿಗೆ ರೈಸ್ ಹಾಕೊಳ್ಳೋಣ್ರಿ. ಕೆಳಗಡೆ ನೋಡಿರಿ 1 ಲೇಯರ್ ರೈಸ್ ಹಾಕೊಳ್ಳೋಣ್ರಿ. ಈಗ ನೋಡಿರಿ 1 ಲೇಯರ್ ರೈಸ್ ಹಾಕಿದಾದ್ಮೇಲೆ ಮತ್ತೆ ಮೇಲ್ಗಡೆ ನೋಡಿರಿ ಇದರಲ್ಲಿ ಮಟನ್ ಗ್ರೇವಿ ಹಾಕೊಳ್ಳೋಣ್ರಿ. ನಾವು ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಮಟನ್ ಗ್ರೇವಿ ಹಾಕೊಳ್ಳೋಣ್ರಿ. ಈ ಥರ ನೋಡಿರಿ ರೈಸ್ ಮೇಲ್ಗಡೆ ಪೂರ್ತಿ ಈ ಥರ ಸುತ್ತಲೇ ಹಾಕೋಬೇಕು ನೋಡಿರಿ ಫ್ರೆಂಡ್ಸ್. ಈಗ 1 ಲೇಯರ್ ಹಾಕಿದಾದ್ಮೇಲೆ ಮತ್ತೆ ಇದ್ರ ಮೇಲ್ಗಡೆ ಮತ್ತೆ ಒಂದು ರೈಸಿನ ಲೇಯರ್ ಹಾಕೊಳ್ಳೋಣ್ರಿ. 1 ಲೇಯರ್ ರೈಸ್ ಹಾಕೊಳ್ಳೋಣ್ರಿ. ರೈಸ್ ಪೂರ್ತಿ ಹಾಕಿದ್ದಾದ್ಮೇಲೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಹಾಗೆಯೇ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಹಾಗೆಯೇ ಒಂದು 4 ಎಲೆ ಪುದೀನ ಹಾಕೊಳ್ಳೋಣ್ರಿ. ಹಾಗೆಯೇ ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಫುಡ್ ಕಲರ್ ಹಾಕೊಳ್ಳೋಣ್ರಿ. ನಾ ರೆಡ್ ಫುಡ್ ಕಲರ್ ಯೂಸ್ ಮಾಡತ್ತೀನಿ ರೀ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ರೀ. ಈ ಥರ ಒಂದು ಸ್ವಲ್ಪ 1-2 ಹನಿ ಫುಡ್ ಕಲರ್ ಹಾಕೊಳ್ಳೋಣ್ರಿ. ಇವಾಗ ನೋಡಿರಿ ಫ್ರೆಂಡ್ಸ್ ಇದ್ರ ಮೇಲ್ಗಡೆ ಮತ್ತೆ ಮಟನ್ ಗ್ರೇವಿ ಹಾಕೊಳ್ಳೋಣ್ರಿ. ಈ ಥರ ನೋಡಿರಿ ಫುಲ್ ಸುತ್ತಲೇ ಹಾಕೋಬೇಕು ನೋಡಿರಿ. ಒಂದೇ ಸೈಡ್ ಹಾಕೋಬಾರ್ದ್ರಿ. ಈ ಥರ ಮತ್ತೆ ಮಟನ್ ಗ್ರೇವಿ ಹಾಕೊಳ್ಳೋಣ್ರಿ. ಇದೇ ಥರ ನೋಡಿರಿ ಫ್ರೆಂಡ್ಸ್ ನಮ್ಮ ರೈಸ್ ಹಾಗೂ ಮಟನ್ ಗ್ರೇವಿ ಪೂರ್ತಿ ಆಗೋವರೆಗೂ ಇದೇ ಥರ ಲೇಯರ್ ರೆಡಿ ಮಾಡ್ಕೊಳ್ಳೋಣ್ರಿ. ಒಂದು 3ರಿಂದ 4 ಲೇಯರ್ ರೆಡಿ ಮಾಡ್ಕೊಳ್ಳೋಣ್ರಿ ಇದೇ ಥರ. ಈಗ ನೋಡಿರಿ ಫ್ರೆಂಡ್ಸ್ ನಾವು ಚಿಕನ್ ಹಾಗೂ ಮಟನ್ ಗ್ರೇವಿ ಪೂರ್ತಿ ರೆಡಿ ಆಗೋವರೆಗೂ ಈ ಥರ ಲೇಯರ್ ರೆಡಿ ಮಾಡಿ ಇಟ್ಕೊಂಡಿವ್ರಿ. ಇವಾಗ ಇದ್ರ ಮೇಲ್ಗಡೆ 1-2 ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ್ರಿ. ಫುಲ್ ಲಾಸ್ಟ್ ಲೇಯರ್ ಆದಮೇಲೆ ನೋಡಿರಿ 2 ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡಿರಿ ಫ್ರೆಂಡ್ಸ್ ಬಿರಿಯಾನಿ ಎಸೆನ್ಸ್ ಇದು ಯಾವುದೇ ಕಿರಾಣಿ ಅಂಗಡಿಗಳಲ್ಲಿ ಸಿಗ್ತೈತೆ ನೋಡಿರಿ. 1-2 ಹನಿ ಬಿರಿಯಾನಿ ಎಸೆನ್ಸ್ ಹಾಕೊಳ್ಳೋಣ್ರಿ. ಇದು ಹಾಕೊಳ್ಳೋದ್ರಿಂದ ಸ್ಮೆಲ್ ಚಲೋ ಬರುತ್ತೆ ನೋಡಿರಿ ಫ್ರೆಂಡ್ಸ್. ಸೇಮ್ ರೆಸ್ಟೋರೆಂಟ್ ಸ್ಮೆಲ್ಲೇ ಬರುತ್ತೆ ರೀ. ಈ ಥರ 1-2 ಹನಿ ಅಷ್ಟೇ ಹಾಕೊಳ್ಳೋಣ್ರಿ ಬಿರಿಯಾನಿ ಎಸೆನ್ಸ್ ಪೂರ್ತಿ ಹಾಕಿದ್ದಾದ್ಮೇಲೆ ಉಳಿದಿರೋ ಮಟನ್ ಗ್ರೇವಿ ಈ ಥರ ಪೂರ್ತಿ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಇವಾಗ ಇದನ್ನು ತವಿ ಮೇಲ್ಗಡೆ ಈ ಪಾತ್ರೆ ಇಟ್ಟು ಏನಿಲ್ಲ ಅಂದರೂ ಒಂದು 40ರಿಂದ 45 ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮ್ನಲ್ಲಿ ದಮ್ ಬಿಟ್ಕೊಳ್ಳೋಣ್ರಿ. ಇದರ ನೋಡಿರಿ ಫ್ರೆಂಡ್ಸ್ ಪೂರ್ತಿ 40ರಿಂದ 45 ನಿಮಿಷಗಳ ಕಾಲ ದಮ್ ಬಿಟ್ಕೊಳ್ಳೋಣ್ರಿ. ಈಗ ನೋಡಿರಿ ನಮ್ಮ ದಮ್ ಬಿರಿಯಾನಿ ಪೂರ್ತಿ ರೆಡಿ ಆಗಿಬಿಟ್ಟೈತ್ರಿ. ಇವಾಗ ಇದನ್ನು ದಮ್ ಕೂಡ ಆಗೈತ್ರಿ ಇದು. ಇವಾಗ ಇದನ್ನು ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡಿರಿ ಬಿರಿಯಾನಿನ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದ್ರಿ. ಇದು ನೋಡಿರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ರೀ ಬಿರಿಯಾನಿ. ನೀವೇನಾದರೂ ಇದನ್ನು ಒಂದ್ಸಲ ಟ್ರೈ ಮಾಡ್ಕೊಂಡು ತಿಂದ್ರಿ ನೀವು ಪದೇ ಮಾಡ್ಕೊಂಡು ತಿಂತೀರಿ ನೋಡಿರಿ. ಭಾಳ ಅಂದ್ರೆ ಭಾಳ ಈಸಿ ಮೆಥಡ್ನಲ್ಲಿ ಮಾಡೋದನ್ನು ತೋರಿಸ್ಕೊಟ್ಟೇನೆ ರೀ ಫ್ರೆಂಡ್ಸ್. ನೀವು ಕೂಡ ನಾನು ಮಾಡಿದ ಥರ ಹೈದರಾಬಾದಿ ಮಟನ್ ದಮ್ ಬಿರಿಯಾನಿ ಮನೆಯೊಳಗೆ ಒಮ್ಮೆ ಟ್ರೈ ಮಾಡಿರಿ. ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ನಾನು ಮಾಡಿದ ಹೈದರಾಬಾದಿ ಮಟನ್ ದಮ್ ಬಿರಿಯಾನಿ ನಿಮಗೆಲ್ಲರಿಗೂ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೇನೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ.